ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಗೌರಿ ಹತ್ರ ಮಾತಾಡಿ ನೋಡು. ರಾಮಣ್ಣ ಹುಷಾರಿಲ್ಲ ಅಂತಿದ್ದ, ಅವನ ಸ್ವಲ್ಪ ಹಾಸ್ಪಿಟಲಿಗೆ ಕರ್ಕೊಂಡು ಬಾ. ಹಾಂ ಸರಿ, ಇಲ್ಲ ನಾನು ಬರ್ತೀನಿ. ಹಾಂ, ಇವತ್ತು ನಮ್ಮ ಕಾಲೇಜಿಗೆ ಒಂದು ಹೊಸ ಬಕ್ರಾ ಬಂದಿದೆ. ಮೊನ್ನೆಯಿಂದ ಅವಳೇ ನಂಗೆ ಫುಲ್ ಎಂಟರ್ಟೈನ್ಮೆಂಟ್ ಕಣೋ. ಅರೆ ನಮ್ಮ ಬಕ್ರಾ ಇಲ್ಲೇ ಕೂತಿದೆ. ಏನೇ ಇವಾಗಲೇ ಫೋನಲ್ಲಿ ಮಾತಾಡ್ಬೇಕಾ ನೀನು? ಬೇಡ ನೋಡು, ಪ್ಲೀಸ್. ಓ, ನಮ್ಮ ಮೇಡಮ್ ಸುಮ್ಮನಿರು ಅಂದಿದ ತಕ್ಷಣ ಸಾರಿ ಮೇಡಮ್ ಕಂಟಿನ್ಯೂ ಅಂತ ಹೇಳ್ಬೇಕೇನ್ರೋ? ಏಯ್, ಸೀನಿಯರ್ಸ್ ಇದ್ದಾಗ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ನೋಡು ಪ್ಲೀಸ್, ನನ್ನ ತಂಟೆಗೆ ಬರಬೇಡ. ನನ್ನ ಪಾಡಿಗೆ ನಾನಿದ್ದೀನಿ, ಯಾಕೆ ಪದೇ ಪದೇ ನನ್ನ ಹಿಂದೆ ಬರ್ತೀಯಾ? ನೀನ್ ನೋಡಕ್ ಒಳ್ಳೆ ಫಿಗರ್ ಕಣೆ, ಅದಕ್ಕೆ ನೀನ್ ಹಿಂದೆ ಬಿದ್ದಿದ್ದೀನಿ. ಏಯ್, ಇವಳ ಬ್ಯಾಗ್ ನೋಡ್ರು, ಫುಲ್ ಓಲ್ಡ್ ಮಾಡೆಲ್. ಇವಳ ಕೂದ್ಲು, ಇವಳ ಡ್ರೆಸ್ಸಿಂಗ್ ಸ್ಟೈಲ್ ನೋಡ್ರು. ಬೇಡ. ಎಲ್ಲಿಂದ ತಂದೆ ಇಂಥ ಚೀಪ್ ಬಟ್ಟೆ? ಸುಮ್ಮನಿರು. ಕೋಪ ಬರ್ತಿದ್ಯಾ ಚಿನ್ನ? ಏಯ್, ಇಲ್ಲಿಗೆ ನಿಲ್ಸು, ಬೇಡ ಅಂತ ಹೇಳ್ತಿದ್ದೀನಿ ತಾನೇ. ಬೇಡ ನೋಡು. ಹಿಂಗ್ ಹೊಡಿತ್ಯಾ ಅಥವಾ ಸಾರಿ ಕಣ್ರೋ. ಯಾವುದಾದ್ರೂ ಒಳ್ಳೆ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನನ್ನ ಹುಡ್ಕೊಂಡು ಬರೋಕ್ಕೂ ಮುಂಚೆ ಸ್ಮಶಾನದಲ್ಲಿ ಗುಂಡಿ ತೋಡಿಟ್ಟು ಬನ್ನಿ. ಯಾಕಂದರೆ ಹಾಸ್ಪಿಟಲ್ಗೆ ಹೋಗೋಕ್ಕೂ ನಿಮ್ಮ ಹತ್ರ ಜೀವ ಇರಲ್ಲ. ಟೇಕ್ ಕೇರ್. ಲವ್ ಯು ಆಲ್. ತನಿಷ್ಕಾ, ಸೂಪರ್ ಬೇಬಿ. ಫಸ್ಟ್ ಟೈಮ್ ಒದೆ ತಿನ್ನಕ್ಕಿಂತ ಮುಂಚೆನೆ ಬಿದ್ದಿರೋದು ನಾನು. ಅಂದರೆ ಮೋಸ್ಟ್ಲಿ ಮಾನ್ಯ ಸರಿ ಸ್ವಲ್ಪ ಒಂದೆರಡು ಬೀಳೋ ಲೆವೆಲ್ಗೆ ಹೋದ್ಲು ಅನ್ಕೊಳ್ಳೋದು. ಅದಕ್ಕೆ ತನಿಷ್ಕಾ ಹೊಡೆಯೋಕ್ಕಿಂತ ಮುಂಚೆ ನಾನು ಬಿದ್ದೋಗ್ತೀನಿ ಅಂತ ಬಿದ್ದೇ ಹೋಗ್ಬಿಟ್ರು. ಬಟ್ ಇದೆಲ್ಲ ಊಫಿ, ಓಕೆನಾ? ಅಲ್ಲಿ ಏನ್ ನಡೆಯುತ್ತೆ ಅದು ತುಂಬಾ ಇಂಪಾರ್ಟೆಂಟು. ಓಕೆ, ರೆಡಿ ತನಿಷ್ಕಾ? ರೆಡಿ ಮಾನ್ಯ? ಮಾನ್ಯ ಹಾಗೂ ತನಿಷ್ಕಾ ಅವರ ಆಕ್ಷನ್ ಸೀನ್ ಪ್ಲೀಸ್. ರಾಮಣ್ಣ, ಸ್ವಲ್ಪ ಬೇಗ ಹೋಗಿ, ಹಾಗೆ ಕೋರ್ಟ್ ಹಿಂದಿನ ಗೇಟಿಂದ ಹೋಗಿ. ಸರಿ ಮೇಡಮ್. ಇದು ಒಂದು ಹೆಣ್ಮಗು ಜೀವನದ ಪ್ರಶ್ನೆ ಆಗಿದೆ. ಅವಳಿಗೆ ಆ ಸೆಕ್ಷುವಲ್ ಹರಾಸ್ಮೆಂಟಿಂದ ಅವಳು ಇಡೀ ಕುಟುಂಬ ತುಂಬ ನೋವು ಅನುಭವಿಸ್ತಿದೆ. ನಾನು ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ತುಂಬ ಹೋರಾಟ ಮಾಡ್ತಾ ಇದ್ದೀನಿ. ಆದರೆ ಆಪೋನೆಂಟ್ ಕಡೆಯವರು ತುಂಬ ಸ್ಟ್ರಾಂಗ್ ಇದ್ದಾರೆ. ರೇಖಾ ಅವರೇ, ಇವತ್ತು ತುಂಬ ಇಂಪಾರ್ಟೆಂಟ್ ದಿನ. ನೀವು ಹೇಳೋ ಸಾಕ್ಷಿ ಮೇಲೆ ಇಡೀ ಕೇಸ್ ನಿಂತಿದೆ. ಯಾರಿಗೂ ಹೆದರಬೇಡಿ. ನಾನು ಈಗಾಗಲೇ ತುಂಬ ಲೇಟ್ ಮಾಡಿಬಿಟ್ಟೆ. ಇಲ್ಲ ನಿಧಿ ಮೇಡಮ್, ನಾನು ಖಂಡಿತ ಯಾರಿಗೂ ಹೆದರಲ್ಲ. ಹೆಣ್ಮಗು ಭವಿಷ್ಯಕ್ಕೋಸ್ಕರ ನಾನು ಕೋರ್ಟಲ್ಲಿ ಸತ್ಯ ಹೇಳ್ತೀನಿ. ಡೋಂಟ್ ವರಿ, ನಾನು ನಿಮ್ಮ ಜೊತೆ.